Hello everyone, welcome back to our YouTube channel learning.com. ಇವತ್ತಿನ ಕ್ಲಾಸಲ್ಲಿ ನಾನು 2022 ಏನು GPSTR ಎಕ್ಸಾಮ್ ನಡೀತು ಆ ಒಂದು ಎಕ್ಸಾಮ್ನ ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ಸಬ್ಜೆಕ್ಟ್ಗೆ ಏನು ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ ಆ ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ 15 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ 5 ಕ್ವಶನ್ಸ್ ಅಷ್ಟೇ ತಗೊಂಡು ಸಾಲ್ವ್ ಮಾಡ್ತಿದ್ದೀನಿ. ಡೈಲಿ 5 ಕ್ವಶನ್ಸ್ ಸಾಲ್ವ್ ಮಾಡೋಣ ಅನ್ಕೊಂಡಿದ್ದೀನಿ. ನಾವು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಷ್ಟು ನಮ್ಗೇನು ನಾಲೆಡ್ಜ್ ಗೇನ್ ಆಗ್ತಾ ಹೋಗ್ತಿರುತ್ತೆ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಕೂಡ ಅಷ್ಟೇನೆ ಏನು ರಿಪೀಟೆಡ್ ಕ್ವಶನ್ಸ್ನೇ ಜಾಸ್ತಿ ಕೇಳ ಅಂತದ್ದು. ಸೊ ಅದರಿಂದ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋಣ ಅನ್ಕೊಂಡಿದ್ದೀನಿ. ಇನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಫಸ್ಟ್ ಆ ವಿಡಿಯೋ ನೋಡಿ, ನೆಕ್ಸ್ಟ್ ಈ ವಿಡಿಯೋ ನೋಡಿ. ಮೀನ್ಸ್ ಕಂಟಿನ್ಯೂಟಿ ಸಿಗ್ತಾ ಹೋಗುತ್ತೆ ನಿಮ್ಗೆ. ಫಸ್ಟ್ ಕ್ವಶನ್ ಮೀನ್ಸ್ 91. City children's way of dress, speech, manner, etc. are imitated by villagers. The law of imitation involved here is from higher to lower, from internal to external, from lower to higher, from external to internal. ನಗರದ ಮಕ್ಕಳ ವಸ್ತ್ರವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆ ಒಳಪಡುತ್ತದೆ. ಇದರಲ್ಲಿ ಅಡಗಿರುವ ಅನುಕರಣೆಯ ನಿಯಮವು ಮೇಲುಸ್ತರಿಂದ ಕೆಳಸ್ತರವರೆಗೆ, ಆಂತರಿಕದಿಂದ ಬಾಹ್ಯದ ಕಡೆಗೆ, ಕೆಳಸ್ತರಿಂದ ಮೇಲುಸ್ತರದ ಕಡೆಗೆ, ಬಾಹ್ಯದಿಂದ ಆಂತರಿಕದ ಕಡೆಗೆ. ಇಮಿಟೇಷನ್ ಅಂತ ಅಂದ್ರೆ ಬೇರೆಯವ್ರ ನೋಡಿ ಅನುಕರಣೆ ಮಾಡೋ ಅಂಥದ್ದು. ಈಗ ಸ್ಕೂಲಲ್ಲಿ ಟೀಚರ್ ಹೇಗ್ ರೆಡಿಯಾಗಿ ಬರ್ತಾರೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಮಕ್ಕಳು ಕೂಡ ಅದೇ ರೀತಿ ರೆಡಿ ಆಗೋದಕ್ಕೆ ಟ್ರೈ ಮಾಡೋ ಅಂಥದ್ದು. ಈಗ ಅವ್ರು ಪಾಠ ಮಾಡೋ ವೇಲಿ ಮನೆಗೋಗಿ ಅದೇ ರೀತಿ ಮಕ್ಕಳು ಕೂಡ ಟೀಚರ್ ತರ ರೆಡಿಯಾಗಿ ಪಾಠ ಮಾಡೋ ಅಂಥದ್ದು. ಸೊ ಇದನ್ನ ಏನಂತಾರೆ, ಇಮಿಟೇಷನ್ ಅಂತ ಹೇಳ್ತಾರೆ, ಅನುಕರಣೆ ಅಂತ ಹೇಳ್ತಾರೆ. ಇಲ್ಲಿ ಕೇಳಿರೋಂಥ ಕ್ವಶನ್ ಅಲ್ಲಿ ಈಗ ಹಳ್ಳಿ ಮಕ್ಕಳು ಏನ್ ಮಾಡ್ತಿದ್ದಾರೆ, ಸಿಟಿ ಮಕ್ಕಳು ತರ ಡ್ರೆಸ್ ಮಾಡ್ಕೊಳ್ಳೋ ಅಂಥದ್ದು, ಅವ್ರ ತರನೇ ಮಾತಾಡೋ ಅಂಥದ್ದು, ಅದನ್ನ ಅನುಕರಣೆ ಮಾಡ್ತಿದ್ದಾರೆ. ಸೊ ಈ ಒಂದು ಇಮಿಟೇಷನ್ ನ ಯಾವ ಒಂದು ಲಾ ಆಫ್ ಇಮಿಟೇಷನ್ ಇನ್ವಾಲ್ವ್ ಆಗಿದೆ ಇಲ್ಲಿ ಅಂತ ಕೇಳ್ತೀರಾ ಅಂಥದ್ದು. ಸೊ ಇದಕ್ಕೆ ರೈಟ್ ಆನ್ಸರ್ ಫ್ರಮ್ ಹೈಯರ್ ಟು ಲೋಯರ್ ಮೀನ್ಸ್ ಮೇಲುಸ್ತರದಿಂದ ಕೆಳಸ್ತರವರೆಗೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಮೀನ್ಸ್ ನಾವ್ ಏನ್ ಕಾಮನ್ ಪೀಪಲ್ ಏನಿರ್ತೀವಿ, ನಾವು ಸೆಲೆಬ್ರಿಟೀಸ್ ಏನಿರ್ತಾರೆ ಅವ್ರ ತರ ರೆಡಿ ಆಗ ಅಂತದ್ದು, ಅವ್ರನ್ನ ಇಮಿಟೇಟ್ ಮಾಡ್ತೀವಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಫ್ರಮ್ ಹೈಯರ್ ಟು ಲೋಯರ್ ಆಗ ಅಂತದ್ದು. ಇದ್ರ ಯಾವ ಒಂದು ಲಾ ಆಫ್ ಇಮಿಟೇಷನ್ ಇನ್ವಾಲ್ವ್ ಆಗಿದೆ ಇಲ್ಲಿ, ಹೈಯರ್ ಟು ಲೋಯರ್. ನೆಕ್ಸ್ಟ್ ಕ್ವಶನ್. ದಿ ಫಿಸಿಕಲ್ ಎಜುಕೇಶನ್ ಇನ್ಸ್ಟ್ರಕ್ಟರ್ ಸೆಲೆಕ್ಟ್ಸ್ ದಿ tall candidates for a basketball team. The tallness of all players is due to their. ದೈಹಿಕ ಶಿಕ್ಷಣ ಬೋಧಕರು ಬ್ಯಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಎತ್ತರವು ಇದರ ಫಲವಾಗಿದೆ. ಆಪ್ಷನ್ಸ್ ಆರ್ ಎನ್ವೈರನ್ಮೆಂಟ್, ಹೆರಿಡಿಟಿ, ಮ್ಯಾಚುರೇಷನ್, ಟ್ರೈನಿಂಗ್. ಪರಿಸರ, ಅನುವಂಶೀಯತೆ, ಪಕ್ವತೆ, ತರಬೇತಿ. ಮೀನ್ಸ್ ಪಿ.ಟಿ ಟೀಚರ್ ಏನಿದ್ದಾರೆ ಬ್ಯಾಸ್ಕೆಟ್ ಬಾಲ್ಗೆ ಚಿಲ್ಡ್ರನ್ಸ್ ಎಲ್ಲ ಹೈಟ್ ಆಗಿರೋರ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಸೊ ಮಕ್ಕಳಲ್ಲಿ ಅಷ್ಟೊಂದು ಹೈಟ್ ಇದೆ ಅಂತಂದ್ರೆ ಬಿಕಾಸ್ ಆಫ್ ಡ್ಯೂ ಟು ವಾಟ್ ಅಂತ ಕೇಳ್ತೀರಾ ಅಂತದ್ದು. ಇದಕ್ಕೆ ರೈಟ್ ಆನ್ಸರ್ ಹೆರಿಡಿಟಿ ಮೀನ್ಸ್ ಅನುವಂಶೀಯತೆ. ಮೀನ್ಸ್ ಅವ್ರ ಪೇರೆಂಟ್ಸ್ ಹೈಟ್ ಆಗಿರ್ತಾರೆ ಅಥವಾ ಅವ್ರ ಆನ್ಸಿಸ್ಟರ್ಸ್ ಹೈಟ್ ಇರ್ತಾರೆ. ಸೊ ಏನಾಗಿರ್ತಾರೆ, ಮಕ್ಕಳು ಕೂಡ ಏನಾಗ್ತಾರೆ, ಹೈಟ್ ಇರ್ತಾರೆ. ಮೀನ್ಸ್ ಹೆರಿಡಿಟಿ ಇದಕ್ಕೆ ರೀಸನ್ ಆಗಿರುತ್ತೆ. ಇನ್ನೊಂದು ಹೇಳ್ಬೋದು ಅಂತಂದ್ರೆ ಅವರ ಒಂದು ಈ ಫುಡ್ ಇಂಟೇಕ್ ಏನಿರುತ್ತೆ, ಅವ್ರ ಒಂದು ಡೈಲಿ ಪ್ರಾಕ್ಟೀಸ್ ಏನಿರುತ್ತೆ ಅದು ಕೂಡ ರೀಸನ್ ಆಗುತ್ತೆ. ಬಟ್ ಮೈನ್ 90% ಆಫ್ ರೀಸನ್ ಏನಾಗಿರುತ್ತೆ, ಹೆರಿಡಿಟಿ ಆಗಿರುತ್ತೆ. ಮೀನ್ಸ್ ಪೇರೆಂಟ್ಸ್ ಹೈಟ್ ಇದ್ರೆ ಅವರ ಒಂದು ಆಫ್ ಸ್ಪ್ರಿಂಗ್ಸ್ ಏನಿರ್ತಾರೆ ಅವರು ಕೂಡ ಹೈಟ್ ಇರ್ತಾರೆ. ಇಲ್ಲ ಪೇರೆಂಟ್ಸ್ ಕುಳ್ಳ ಇದ್ರೆ, ಶಾರ್ಟ್ ಇದ್ರೆ ಮಕ್ಕಳು ಕೂಡ ಏನಾಗಿರ್ತಾರೆ, ಶಾರ್ಟ್ ಆಗಿರ್ತಾರೆ. ಅಥವಾ ಪೇರೆಂಟ್ಸ್ ಕ್ಯಾಟ್ ಐ ಹೊಂದಿದ್ರೆ ಮಕ್ಕಳು ಕೂಡ ಏನು ಕ್ಯಾಟ್ ಐ ಹೊಂದಿರ್ತಾರೆ. ಅವ್ರ ಅಜ್ಜಿ ತಾತ ಅಲ್ಲಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಮೊಮ್ಮಕ್ಳಿಗೆ ಬಂದಿರ್ಬೋದು. ಸೊ ಈ ರೀತಿ. ಸೊ ಇದನ್ನ ಏನಂತ ಹೇಳ್ತಾರೆ, ಹೆರಿಡಿಟಿ ಅನುವಂಶೀಯತೆ ಅಂತ ಹೇಳ್ತಾರೆ. ನೆಕ್ಸ್ಟ್. ದಿ ಅಡೋಲಸೆಂಟ್ ಡೆವಲಪ್ ಎ ಸೆನ್ಸ್ ಆಫ್ ಲಾಯಲ್ಟಿ ಟುವರ್ಡ್ಸ್ ಹಿಸ್. ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ. ಆಪ್ಷನ್ಸ್ ಆರ್ ಪೇರೆಂಟ್ಸ್, ಸಿಬ್ಲಿಂಗ್ಸ್, ಪಿಯರ್ಸ್, ಟೀಚರ್ಸ್. ಪೋಷಕರು, ಒಡಹುಟ್ಟಿದವರು, ಸಮವಯಸ್ಕರು, ಶಿಕ್ಷಕರು. ಅಡೋಲಸೆನ್ಸ್ ಅಂತ ಅಂದ್ರೆ ಯಾವ ಒಂದು ಏಜ್ ಅಲ್ಲಿ ಬರೋ ಅಂತದ್ದು, 12 to 19 years. ಈ ಒಂದು ಏಜ್ ನ ನಾವು ಸ್ಟೇಜ್ ಆಫ್ ಐಡೆಂಟಿಟಿ ಕ್ರೈಸಿಸ್ ಅಂತಾನು ಕೂಡ ಹೇಳ್ತಾರೆ. ಮೀನ್ಸ್ ಏನಂತಂದ್ರೆ
ಅವ್ರ ಹೆಚ್ಚು ಪಿಯರ್ಸ್ ಮೀನ್ಸ್ ಅವ್ರ ಫ್ರೆಂಡ್ಸ್ ಏನಿರ್ತಾರೆ, ಕ್ಲಾಸ್ಮೇಟ್ಸ್ ಏನಿರ್ತಾರೆ, ಅವ್ರಿಗೆ ಹೆಚ್ಚು ಲಾಯಲ್ಟಿನ ತೋರ್ಸೋ ಅಂತದ್ದು, ಅವ್ರ ಜೊತೆನೆ ಮೀನ್ಸ್ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟಪಡ ಅಂತದ್ದು. ಸೊ ಇದಕ್ಕೆ ರೈಟ್ ಆನ್ಸರ್ ಪಿಯರ್ಸ್. ಪಿಯರ್ಸ್ ಅಂತಂದ್ರೆ ಸಮವಯಸ್ಕರು, ಅವರ ಕ್ಲಾಸ್ಮೇಟ್ಸ್, ಅವ್ರ ಸೇಮ್ ಏಜ್ ಏನಿರ್ತಾರೆ ಅವರಿಗೆ. ಓಕೆ, ನೆಕ್ಸ್ಟ್ ಕ್ವಶನ್. Adolescents with an history of delinquency and problem behavior is a sign of ಅಪರಾಧ ಮತ್ತು ಸಮಸ್ಯೆ ವರ್ತನೆಯ ಇತಿಹಾಸವನ್ನು ಹೊಂದಿರುವ ತರುಣರಲ್ಲಿ ಕಂಡುಬರುವ ಸಂಕೇತ. ಆಪ್ಷನ್ಸ್ ಆಫ್ ಐಡೆಂಟಿಟಿ ಕನ್ಫ್ಯೂಷನ್, ನೆಗೆಟಿವ್ ಸೆಲ್ಫ್ ಐಡೆಂಟಿಟಿ, ಐಡೆಂಟಿಟಿ ಸ್ಟೇಟಸ್, ಐಡೆಂಟಿಟಿ ಕ್ರೈಸಿಸ್. ತನ್ನತನದ ಗೊಂದಲ, ಋಣಾತ್ಮಕ ಸ್ವಬಿಂಬ, ತನ್ನತನದ ಸ್ಥಿತಿ, ತನ್ನತನದ ವಿಷಮ ಸ್ಥಿತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ನೆಗೆಟಿವ್ ಸೆಲ್ಫ್ ಐಡೆಂಟಿಟಿ, ಋಣಾತ್ಮಕ ಸ್ವಬಿಂಬ. ಮೀನ್ಸ್ ಇವಾಗ ಏನಂತ ಅಂದ್ರೆ ಅವರ ಒಂದು ತಪ್ಪು ಏನಿರುತ್ತೆ ಅವ್ರಿಗೆ ಗೊತ್ತಾಗ ಅಂತದ್ದು, ರಿಯಲೈಸ್ ಆಗ ಅಂತದ್ದು. ಮೀನ್ಸ್ ಇಟ್ಸ್ ಆಲ್ ಮೈ ಫಾಲ್ಟ್, ಇದೆಲ್ಲ ನನ್ನಿಂದನೇ ಆಗಿರೋ ಅಂತದ್ದು, ಅವ್ರಿಗೆ ಅನ್ಕೊಳ್ಳೋ ಅಂತದ್ದು, ರಿಯಲೈಸ್ ಆಗ ಅಂತದ್ದು. ಐ ನ್ಯೂ ದೇ ಡಿಡಂಟ್ ಲೈಕ್ ಮೀ, ನನಗೆ ಗೊತ್ತು ಅವ್ರು ನನ್ನ ಇಷ್ಟ ಪಡೋದಿಲ್ಲ. ಸೊ ಇದೆಲ್ಲ ಏನಾಗುತ್ತೆ, ನೆಗೆಟಿವ್ ಸೆಲ್ಫ್ ಐಡೆಂಟಿಟಿ ಆಗುತ್ತೆ. ಮೀನ್ಸ್ ಋಣಾತ್ಮಕ ಸ್ವಬಿಂಬ. ಈಗೇನೋ ಎಕ್ಸಾಮ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ತೆಗ್ದಿರುತ್ತೆ ಮಗು, ಅವಾಗ ಅದಕ್ ಗೊತ್ತಾಗ್ತಿರುತ್ತೆ, ಗೊತ್ತು ನಾನು ಓದಿಲ್ಲ ಅದಕ್ಕೆ ನಾನು ಮಾರ್ಕ್ಸ್ ತೆಗ್ದಿಲ್ಲ, ಬೇರೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾರೆ. ಸೊ ಇದೇನಾಗುತ್ತೆ, ಇದು ಸೆಲ್ಫ್ ಐಡೆಂಟಿಟಿ ಆಗುತ್ತೆ, ನೆಗೆಟಿವ್ ಸೆಲ್ಫ್ ಐಡೆಂಟಿಟಿ ಆಗ ಅಂತದ್ದು ಇದು. ಓಕೆ, ನೆಕ್ಸ್ಟ್ ಕ್ವಶನ್. A student is able to coordinate his eyes and hands in a dance performance. The development responsible for this process is. ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸುತ್ತಾನೆ. ಈ ಪ್ರಕ್ರಿಯೆಗೆ ಕಾರಣವಾಗುವ ವಿಕಾಸವು. ಆಪ್ಷನ್ಸ್ ಆರ್ ಮೋಟಾರ್ ಡೆವಲಪ್ಮೆಂಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಸೆನ್ಸರಿ ಡೆವಲಪ್ಮೆಂಟ್. ಮೀನ್ಸ್ ಸ್ನಾಯು ವಿಕಾಸ, ಸಂಜ್ಞಾನಾತ್ಮಕ ವಿಕಾಸ, ಬೌದ್ಧಿಕ ವಿಕಾಸ, ಸಂವೇದನಾ ವಿಕಾಸ. ಮೀನ್ಸ್ ಇಲ್ಲಿ ಕೇಳ್ತಿರೋ ಅಂತದ್ದು ಆ ಮಗುಗೆ ಕಣ್ಣು ಮತ್ತೆ ಹ್ಯಾಂಡ್ ಕೋಆರ್ಡಿನೇಟ್ಸ್ ಇಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಇದನ್ನ ಎಂತ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಮೋಟಾರ್ ಡೆವಲಪ್ಮೆಂಟ್, ಮೀನ್ಸ್ ಸ್ನಾಯು ವಿಕಾಸ. ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಗ್ರಾಸ್ ಮೋಟಾರ್ ಸ್ಕಿಲ್ ಅಂತ ಬರುತ್ತೆ, ನೆಕ್ಸ್ಟ್ ಒನ್ ಇಸ್ ಫೈನ್ ಮೋಟಾರ್ ಸ್ಕಿಲ್ ಅಂತ ಬರುತ್ತೆ. ಫೈನ್ ಮೋಟಾರ್ ಸ್ಕಿಲ್ ಅಂತ ಅಂದ್ರೆ ಚಿಕ್ಕದಾಗಿ, ಮೀನ್ಸ್ ಸ್ಮಾಲ್ ಮಸಲ್ಸ್ ಏನಿರುತ್ತೆ ಹ್ಯಾಂಡ್ಸ್ ಅಥವಾ ಫಿಂಗರ್ಸ್ ಮತ್ತೆ ಐ ಕೋಆರ್ಡಿನೇಷನ್, ಐ ಮತ್ತೆ ಹ್ಯಾಂಡ್ ಕೋಆರ್ಡಿನೇಷನ್ ಇಂದ ಈಗ ಬಟನ್ ಹಾಕ ಅಂತದ್ದು ಶರ್ಟ್ದು, ಇಲ್ಲ ಶೂ ಲೇಸ್ ಕಟ್ಟ ಅಂತದ್ದು, ಬುಟ್ಟಿ ಹೆಣಿಯ ಅಂತದ್ದು, ಬರೆಯೋ ಅಂತದ್ದು, ಇದೆಲ್ಲ ಯಾವ್ದಕ್ ಸೇರ್ಕೊಳ್ಳೋ ಅಂತದ್ದು, ಫೈನ್ ಮೋಟಾರ್ ಸ್ಕಿಲ್ಗೆ ಸೇರ್ಕೊಳ್ಳೋ ಅಂತದ್ದು. ನೆಕ್ಸ್ಟ್ ಗ್ರಾಸ್ ಮೋಟಾರ್ ಸ್ಕಿಲ್ ಅಂತ ಬಂದ್ರೆ ಲಾರ್ಜ್ ಮೂವ್ಮೆಂಟ್ ದಟ್ ವಿ ಯೂಸ್ ದಿ ಮಸಲ್ಸ್. ಮೀನ್ಸ್ ಮಸಲ್ಸ್ ನ ಯೂಸ್ ಮಾಡ್ಕೊಂಡು ಮೂವ್ಮೆಂಟ್ ಮಾಡೋ ಅಂತದ್ದು. ಫಾರ್ ಎಕ್ಸಾಂಪಲ್ ಓಡೋ ಅಂತದಾಗಿರ್ಬೋದು, ನಡೆಯೋ ಅಂತದಾಗಿರ್ಬೋದು, ಎಕ್ಸರ್ಸೈಸ್ ಮಾಡೋ ಅಂತದಾಗಿರ್ಬೋದು, ಸೈಕಲ್ ಓಡ್ಸೋ ಅಂತದ್ದು, ಈಗ ಬಸ್ ಓಡ್ಸೋ ಅಂತದ್ದು, ಇದೆಲ್ಲ ಯಾವ್ದಕ್ ಸೇರ್ಕೊಳ್ಳುತ್ತೆ, ಗ್ರಾಸ್ ಮೋಟಾರ್ ಸ್ಕಿಲ್ಸ್. ಮೀನ್ಸ್ ಲಾರ್ಜ್ ಮಸಲ್ಸ್ ನ ಯೂಸ್ ಮಾಡ್ಕೊಳ್ಳೋ ಅಂತದ್ದು, ಸ್ಮಾಲ್ ಮಸಲ್ಸ್ ನ ಯೂಸ್ ಮಾಡ್ಕೊಳ್ಳೋ ಅಂತ ಫೈನ್ ಮೋಟಾರ್ ಸ್ಕಿಲ್. ಸೊ ಇಲ್ಲಿ ಕೇಳ್ತಿರೋಂಥದ್ದು ಐ ಮತ್ತೆ ಹ್ಯಾಂಡ್ ಕೋಆರ್ಡಿನೇಷನ್ ಇಂದ ಡ್ಯಾನ್ಸ್ ಮಾಡ್ತಿದೆ, ಇದು ಯಾವ್ದಕ್ ಸೇರೋ ಅಂತದ್ದು, ಗ್ರಾಸ್ ಮೋಟಾರ್ ಸ್ಕಿಲ್ಗೆ ಸೇರುತ್ತೆ ಇದು. ಓಕೆ, ಕಾಗ್ನಿಟಿವ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಎರಡು ಕೂಡ ಸೇಮ್, ಮೀನ್ಸ್ ಬುದ್ಧಿಗೆ ರಿಲೇಟೆಡ್ ಆಗಿರೋ ಅಂತದ್ದು. ಐ ಹೋಪ್ ಈ 5 ಕ್ವಶನ್ಸ್ ಏನ್ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ. ಇನ್ನ ಸೈಕಾಲಜಿಗೆ ರಿಲೇಟೆಡ್ TET ಎಕ್ಸಾಮ್ ಪಾಸ್ ಆಗ್ಬೋದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮೀನ್ಸ್ ಕಾನ್ಸೆಪ್ಟ್ಸ್ ಏನಿದೆ ಅದೆಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನ ಯಾರು ನೋಡಿಲ್ಲ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನೀವು ಚೆಕ್ ಮಾಡ್ಬೋದು. ನಾಟ್ ಓನ್ಲಿ ಸೈಕಾಲಜಿ ಅಷ್ಟೇ ಅಲ್ಲ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಮತ್ತೆ ಕನ್ನಡ ಪೆಡಾಲಜಿ, ಇಂಗ್ಲಿಷ್ ಪೆಡಾಲಜಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿದೆ. ಈ ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.